ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರಣ್ ಫ್ಯಾಕ್ಟ್ರಿ. ನಾನು ಕರಣ್. ಇದೇನಪ್ಪ ಕುರಿ ತೋರಿಸ್ತಾ ಇದ್ದಾನೆ ಅಂತನ. ಪ್ರಾಣಿಗಳಂದ್ರೆ ಹಂಗಿದೆ, ತುಂಬ ಇಷ್ಟ ನನಗೆ. ಈ ಕುರಿ ಆಗಲಿ ಅಥವಾ ನಾಯಿ ಮರಿ ಆಗಲಿ, ಟೋಟಲ್ ಪ್ರಾಣಿಗಳು ಅಂದ್ರೆ ಒಂಥರ ತುಂಬ ಅಟ್ಯಾಚ್ಮೆಂಟು ನನಗೆ. ಸೊ ಈ ಕುರಿಗಳನ್ನ ನಾವು ಒಬ್ಬರ ಹತ್ರ ತೊಗೊಂಬಂದಿದ್ವಿ ಹಬ್ಬಕ್ಕಂತ. ದುಗ್ಗಮ್ಮ ಅಂದರೆ ದಾವಣಗೆರೆಯ ನಗರ ದೇವತೆ ಅಂತಲೇ ಕರೀತಾರೆ. ಇದು 3 ವರ್ಷಕ್ಕೊಂದ್ಸಲ ಬರೋಂತಹ ಹಬ್ಬ. ಸೊ ಆ ಹಬ್ಬನ ನಾವು ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು ನಾವು, ಅಂದರೆ ಮೊದಲೆಲ್ಲ ಮಾಡ್ತಾ ಇದ್ವಿ. ಸೊ ಮಾಡೋಕ್ಕಾಗಿರಲಿಲ್ಲ ಅಂತ ನಾವು ಬಿಟ್ಟಿದ್ವಿ. ಈ ವರ್ಷ ಮಾಡ್ತಾಯಿದ್ವಿ. ಹಾಗಾಗಿ ನಾವು ಒಬ್ಬರ ಹತ್ರ ಕುರಿಗಳನ್ನ ತೊಗೊಂಬಂದಿದ್ವಿ ನಾವು. ಇದು ನೋಡೋದಕ್ಕೆ ತುಂಬ ಸಣ್ಣಕ್ಕಿದ್ವಿ ಇವು. ಸೊ ಅವರು ಮನೇಲಿ ಸಾಕಿದ್ರು ಇದನ್ನು, ಅವರಿಂದ ತೊಗೊಂಬಂದ್ವಿ ನಾವು. ನಮ್ಮ ಹತ್ರ ಒಂಚೂರು ಮೇವುಗಳನ್ನೆಲ್ಲ ಸ್ವಲ್ಪ ನೀಟಾಗಿ ಹಾಕಿರೋದಕ್ಕೆ ಒಂಚೂರು ನೋಡೋಕ್ಕಾಗಿದ್ದು. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪ್ರಾಣಿಗಳನ್ನ ಅಟ್ಯಾಚ್ಮೆಂಟು, ಈ ಪ್ರಾಣಿಗಳ ಮೇಲೆ ಒಂದ್ಸಲ ಏನಾದರೂ ಅಟ್ಯಾಚ್ಮೆಂಟ್ ಏನಾದ್ರು ಬಂದುಬಿಟ್ರೆ ತುಂಬ ಅಂದರೆ ತುಂಬ ಮನುಷ್ಯರನ್ನು ಒಂಥರ ಇವುಗಳ ಮುಂದೆ ಒಂಥರ ಅನಿಸ್ಬಿಡುತ್ತೆ. ಅಷ್ಟೊಂದು ಮಾತಾಡೋದಾಗಲಿ ಕೇಳಿಸ್ಕೊಂತಾಗ ಅರ್ಥ ಆಗುತ್ತೆ. ನಾವೇನಾದರೂ ಆ್ಯಕ್ಷನ್ ಮಾಡಿದ್ರೆ ಅಥವಾ ನಾವೇನಾದ್ರು ಮಾತಾಡಿದ್ರೆ ರಿಯಾಕ್ಟ್ ಮಾಡ್ತವೆ ಪ್ರಾಣಿಗಳು. ತುಂಬ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಇರ್ತವೆ. ನಾಯಿಗಳಾಗ್ಬೋದು, ಕುರಿಗಳಾಗ್ಬೋದು, ಕೋಳಿಗಳಾಗ್ಬೋದು, ಬೆಕ್ಕಾಗ್ಬೋದು. ಸೊ ಪ್ರಾಣಿಗಳು ಅಂದ್ರೆ ಆ ಥರ ಇರುತ್ತೆ. ಸೊ ಇದು ನನಗೆ ಎಷ್ಟು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿತ್ತು ಅಂದರೆ, ಡೈಲಿ ನಾನು ಇದ್ರ ಹತ್ರ ಬಂದ್ಬಿಟ್ಟು ಸುಮ್ಮನೆ 1 ಅವರ್ ಸುಮ್ಮನೆ ಕೂತ್ಕೊಂಡಿದ್ರೆ ಎಷ್ಟೇ ಬೇಜಾರಿದ್ರು ಕೂಡ ಆ ಕುರಿಗಳ ಮುಂದೆ ಅಥವಾ ನಾಯಿಗಳ ಮುಂದೆ ಸುಮ್ಮನೆ ಕೂತ್ಕೊಂಡಾಗ ಎಷ್ಟು ಮೈಂಡು ರಿಲೀಫ್ ಆಗಿಬಿಡುತ್ತೆ ಅಂದರೆ ಅಷ್ಟು ರಿಲೀಫ್ ಆಗಿಬಿಡುತ್ತೆ. ಇದು ಹೆಂಗಿತ್ತು ಅಂದರೆ, ಇದು ನಾನು ಹೋಗಿದ ತಕ್ಷಣ ಒಂಥರ ಕೂಗೋಕ್ಕೆ ಸ್ಟಾರ್ಟ್ ಮಾಡೋವು, ನಮ್ಮ ಒಡೆಯ ಬಂದ್ಬಿಟ್ಟ ಅಂತ ಹೇಳೋದು. ಸೊ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ವಿ. ಇವನ್ನ ಹಬ್ಬಕ್ಕಂತ ತಗೊಂಬಂದಿದ್ವಿ ನಾವು, ದುಃಖನ ಹಬ್ಬಕ್ಕೆ. ಎಲ್ಲರೂ ಮಾಡ್ತಾಯಿದ್ರು. ಸುಮಾರು ಜನ ಒಬ್ರು ಮಾಡ್ತಾಯಿದ್ದಾರೆ ಅಂತ ಮಾಡ್ತಾರೆ, ಇನ್ನೊಬ್ರು ಭಕ್ತಿಗೋಸ್ಕರ ಮಾಡ್ತಾರೆ. ಆದರೆ ನನ್ನ ಒಪಿನಿಯನ್, ನನ್ನ ಅನಿಸಿಕೆ ನಾನು ಹೇಳ್ತೀನಿ. ನಗರ ದೇವತೆ ಅಂತಲೇ ಫೇಮಸ್ ಆಗಿರೋ ಈ ದುಗ್ಗಮ್ಮನ ಮನಸ್ಸಿಂದ ಅರಿಸ್ಕೊಂಡ್ರೆ ಏನು ಬೇಕಾದ್ರೆ ಕೊಡ್ತಾಳಂತೆ, ಏನು ಬೇಕಾದ್ರೂ ಮಾಡ್ತಾಳಂತೆ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆ ಥರ. ನನಗೆ ಅನ್ಸೋದೇನಪ್ಪ ಅಂತಂದರೆ, ಈಗ ಒಂದು ದೇವರ ಹೆಸರ ಮೇಲೆ ಒಂದು ಪ್ರಾಣಿನ ಅಥವಾ ಬಲಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ. ಇವಾಗ ನಂಬಿಕೆಗಳು ಇರ್ತವೆ, ಒಬ್ಬರು ನಂಬಿಕೆನ ತಪ್ಪು ಅಂತಲೂ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಇವಾಗಿಂದು ನಡ್ಕೊಂಬಂದಿರೋದಂತಲ್ಲ, ಇದು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋಂಥದ್ದು. ಇದು ನಂಬಿಕೆ ಇದೆ, ಈ ಥರ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ. ಒಬ್ಬರು ನಂಬಿಕೆನ ನಾವು ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ನಮಗೆ ಅನಿಸುತ್ತೆ, ಒಂದು ಪ್ರಾಣಿನ ಒಂದು ದೇವರಿಗೆ ಹೋಲಿಸ್ಬಿಟ್ಟು ಅದು ತಿನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಅನಿಸುತ್ತೆ. ಅದು ಸರಿನೋ ತಪ್ಪು ಅಂತಲೂ ಒಂದೊಂದ್ಸಲ ಅನಿಸುತ್ತೆ. ಇದು ಮಾಡ್ಕೊಂಬಂದಿರೋದು ಇದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಈ ಪ್ರಾಣಿಗಳು ತುಂಬ ಅಟ್ಯಾಚ್ ಆಗಿದ್ವು ನನಗೆ, ತುಂಬ ಹಚ್ಕೊಂಡ್ಬಿಟ್ಟಿದ್ದೆ ನಾನು ಕೂಡ. ಇದನ್ನು ಅದು ನೋಡಿದಾಗ ಪಾಪ ಅದು ಕಣ್ಣೀರು ಬರ್ತಾಯಿತ್ತು ನನಗೂ ಕೂಡ. ಅದು ಅನಿಸುತ್ತೆ, ಈ ಥರ ಇದು ಹಿಂಗೆ ಮಾಡೋದ್ರಿಂದ ಹೆಂಗೆ ದೇವರು ಈ ಥರ ಮಾಡೋದ್ರಿಂದ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನ, ಅಥವಾ ಹಿಂಗೆ ಮಾಡೋದ್ರಿಂದ ದೇವ್ರನ್ನ ಹೋಲಿಸ್ಕೋಬೋದಾ, ಅಥವಾ ಬೇರೆ ದಾರಿನೇ ಇಲ್ವಾ ಹೋಲಿಸ್ಕೊಳೋದಕ್ಕೆ ದೇವ್ರನ್ನ, ಅಥವಾ ದೇವ್ರನ್ನ ನಂಬೋದಕ್ಕೆ ಹಿಂಗೆ ಈ ರೀತಿ ಮಾಡಿದ್ರೇ ಹಿಂಗಾಗದ ಅಂತ ಸುಮಾರು ಕ್ವಶನ್ಸ್ಗಳು ನನಗೆ ಬರ್ತಾ ಹೋಗಿದೆ. ಇದು ಅದು ತುಂಬ ಮಿಸ್ ಮಾಡ್ಕೊತೀನಿ ನಾನು ಅದನ್ನು. ಯಾಕೆ ಈ ರೀತಿ ಯೋಚನೆಗಳು ಬರುತ್ತೆ ಅಂತಂದರೆ, ನಾವು ಹತ್ರದಿಂದ ತುಂಬ ನೋಡಿದಾಗ ಅದನ್ನು ಬೆಳೆಸಿದಾಗ ಒಂದೊಂದು ಸಲ ಅನಿಸುತ್ತೆ, ಇದೇನಪ್ಪ ಇಷ್ಟೊಂದು ಕ್ರೂರಿ ಆಗ್ಬಿಡ್ತೀವಲ್ಲ ನಾವು ಅಂತ. ಏನೂ ಮಾಡೋಕ್ಕಾಗಲ್ಲ, ಅದು ಬೆಳೆದಿರೋದು ಆ ಥರ ಬೆಳ್ಕೊಂಡು ಬಂದಿದ್ದೀವಿ. ರಿಯಲ್ ಐ ಮಿಸ್ ಯು. ತುಂಬ ಆ ವೀಡಿಯೋಗಳು ನನ್ನ ಹತ್ರ ಇದ್ದಾವೆ, ಅದನ್ನು ನೋಡಿದಾಗೆಲ್ಲ ತುಂಬ ಒಂಥರ ಬೇಜಾರಾಗುತ್ತೆ ತುಂಬ.